ಅಮರ್ ಮನೇಲಿಲ್ಲ ಅಂದ್ರೆ ಅವನು ನನ್ನ ಹತ್ರ ಹೇಳ್ದಾಗೆ ಫಸ್ಟ್ ನೈಟ್ಗೆ ಇಲ್ದಿರ ಹೊರಟೋದ್ನ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನು ಹೇಳ್ದಾಗೆ ಮಾಡ್ಬಿಡ್ತಾನೋ ಏನು. The number you're calling is currently switched off. ಅಕ್ಕ ಹೋಗ್ಲು ನೇಹಾ ಸ್ವಲ್ಪ ಅಕ್ಕನ್ ಕರೀತ್ಯಾ? ಸರಿ ಅದ್ಕೆ. ರಾಧಿಕಾ ಅವ್ರೆ ನಿಮ್ನ ಅದಕ್ಕೆ ಕರೀತಿದ್ದಾರೆ. ಈ ತರ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡು ನಿಮ್ಮ ಅಕ್ಕ ಬಂದು. ಎಲ್ಲಿ ಹೋಗಿದೆ ಅಕ್ಕ? ಏನಿಲ್ಲ ಪ್ರಿಯಾ, ಹಾಗೆ ಸುಮ್ಮನೆ ಹೊರಗಡೆ ಕೂತಿದ್ದೆ. ಇಲ್ಲಿ ನನಗೆ ಅಲಂಕಾರ ಮಾಡ್ತಿದ್ರೆ ನೀನ್ ಯಾಕೆ ಹೊರಗೆ ಕೂತಿದ್ದೆ? ಹೌದು, ಯಾಕಷ್ಟು ಡಲ್ ಆಗಿದ್ಯಾ? ಹಾಗೇನಿಲ್ಲ, ನಾನು ಆರಾಮಾಗಿದ್ದೀನಿ. ಅದ್ಗೆ ನಿಮ್ಮ ನೋಡಿದ್ರೆ ನಂಗೆ ತಪ್ಕೋಬೇಕು ಅನ್ಸ್ತಿದೆ. ಇನ್ ನಮ್ಮ ಅಣ್ಣನ್ ಗತಿ ಹೇಗೋ. ಏನೇನೇನ್ ತರ್ಲೆ? ನೋಡಮ್ಮ, ರಾತ್ರಿ ಏನ್ ನಡೆಯತ್ತೋ ಬೆಳಿಗ್ಗೆ ನಮ್ಗೆಲ್ಲ ಚಾಚು ತಪ್ಪದೆ ಹೇಳ್ಬೇಕು, ಗೊತ್ತಾಯ್ತಾ? ಯಪ್ಪ ಹೆಂಗ್ಸ್ರ ನೀವೆಲ್ಲ ಹೀಗೆಲ್ಲ ಮಾತಾಡ್ತಿರಲ್ಲ. ಅಲಂಕಾರ ಮಾಡ್ಕೊಳ್ವಾಗ ಸಂಭ್ರಮ ಸರಸ ಎಲ್ಲ ಇರ್ಬೇಕು ಕಣೆ. ಅದೆಲ್ಲ ನಿನ್ಗೀಗ ಅರ್ಥ ಆಗಲ್ಲ ಬಿಡು, ನಿಂಗೂ ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ. ಅಮರ್ ಇಲ್ಲ ಅಂತ ಗೊತ್ತಾದ್ರೆ ಪ್ರಿಯಾಗೆ ಆಘಾತ ಆಗತ್ತೆ. ಇಲ್ಲಿ ನಡೆದಿರೋ ವಿಷಯ ಅಪ್ಪಂಗೇನಾದ್ರೂ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ. ಈಗ ಏನ್ ಮಾಡೋದು? ಲೇ ಅಮರ್, ಇಲ್ಲೇನೋ ಮಾಡ್ತಿದ್ಯಾ? ನೀನ್ ಹುಡ್ಕೊಂಡು ಗೆಸ್ಟ್ ಹೌಸ್ ಹತ್ರ ಹೋಗಿದ್ದೆ, ಮತ್ತೆ ನಾವು ರೆಗ್ಯುಲರ್ ಆಗಿ ಮೀಟ್ ಮಾಡೋ ಜಾಗಕ್ಕೂ ಹೋಗಿದ್ದೆ. ರಾಧಿಕಾ ನಿಂಗೆ ಫೋನ್ ಮಾಡಿ ನಾನ್ ಎಲ್ಲಿದ್ರೂ ಸರಿ ಹುಡುಕಿ ಕರ್ಕೊಂಡ್ ಬಾ ಅಂತ ಹೇಳಿದ್ಲಾ? ಎಲ್ಲ ಗೊತ್ತಿದ್ರು ಯಾಕೋ ಕೇಳ್ತೀಯಾ? ನಡಿ ಹೋಗೋಣ. ಎಲ್ಲ ಗೊತ್ತಿದ್ರು ನನ್ ಯಾಕೆ ಕರೀತಿದ್ಯಾ? ನಾನ್ ಬರಲ್ಲ. ನಮ್ಮ ಕಾಲೇಜಲ್ಲಿ ಯಾರಾದ್ರೂ ಹುಡುಗಿರ್ಗೆ ತೊಂದರೆ ಕೊಟ್ರೆ ಅವ್ರಿಗೆ ತುಂಬಾ ಸತಿ ಬುದ್ಧಿ ಹೇಳಿ ಇದನ್ ತಪ್ಪು ಅಂತ ಹೇಳ್ತಿದ್ದಿದ್ ನೀನು ಈಗ ನಿನ್ ಸ್ವಾರ್ಥಕ್ಕೋಸ್ಕರ ಒಂದು ಹುಡುಗಿ ಜೀವನ ಹಾಳು ಮಾಡೋದು ಕರೆಕ್ಟ್ ಅಲ್ಲ ಅಲ್ವಾ ಅಮರ್? ಎಲ್ಲ ಸರಿಯಾಗಿದ್ದಾಗ ಇನ್ನೊಬ್ರು ಬುದ್ಧಿ ಹೇಳೋದು ಈಸಿ, ಆದ್ರೆ ನಮ್ಗೆ ಕಷ್ಟ ಬಂದಾಗ ಅದ್ಯಾವ್ದು ನೆನ್ಪಿಗೆ ಬರಲ್ಲ ಸಾಯಿ. ನೀನೀಗ ಮೊದಲು ಮನೆಗೆ ಹೋಗು ಅಮರ್. ಫಸ್ಟ್ ನೈಟ್ ದಿನನೇ ನಿನ್ ಮನೇಲಿ ಇಲ್ದೆ ಹೋದ್ರೆ ಪಾಪ ಪ್ರಿಯಾ ಬೇಜಾರ್ ಮಾಡ್ಕೋತಾಳೆ. ನೋಡು, ಏನಿದ್ರು ಬೆಳಗ್ಗೆ ಮಾತಾಡೋಣ ನಾವು. ಮಾತಾಡಕ್ಕೇನು ಉಳ್ದಿಲ್ಲ ಸಾಯಿ. ಪ್ರಿಯಾ ಬೇಜಾರ್ ಮಾಡ್ಕೊಳಕ್ಕೂ ನನಗೂ ಸಂಬಂಧ ಇಲ್ಲ. ನನಗ್ ಬೇಕಾಗಿರೋದು ರಾಧಿಕಾ ಟೆನ್ಷನ್ ಮಾಡ್ಕೊಳ್ಳೋದು. ಅದಕ್ಕೆ ತಕ್ಕ ಹಾಗೆ ನನ್ನ ಪ್ಲಾನ್ ಆಫ್ ಆಕ್ಷನ್ ಶುರುವಾಗಿದೆ. ಈಗ ಶುರುವಾಗಿರೋ ಈ ಕಥೆ ಜೀವನ ಪೂರ್ತಿ ನಡೀತಾನೇ ಇರುತ್ತೆ. ಅದಲ್ಲ ಕಣೋ ಅಮರ್, ಅದೇ ಈಗ ನಡೆಯೋದು. ಟೆನ್ಷನ್ ತಡಿಯೋಕಾಗದೆ ರಾಧಿಕಾ ನನಗೆ ಫೋನ್ ಮಾಡಿದ್ಲು. ಅವಳ ತಂಗಿಗೆ ಹೇಗೆ ಅರ್ಥ ಮಾಡಿಸ್ತಾಳೋ, ಪ್ರಿಯಾಗ್ ಏನ್ ಹೇಳಿ ಸಮಾಧಾನ ಮಾಡ್ತಾಳೋ. ಇಷ್ಟೊತ್ತಿಗಾಗ್ಲೇ ನನ್ನ ಮನೇಲಿಲ್ಲ ಅಂತ ಗೊತ್ತಾಗಿ ಎಲ್ರಿಗೂ ಆತಂಕ ಶುರು ಆಗಿರುತ್ತೆ.
ಅಂತ ಸ್ವಲ್ಪ ನೋಡ್ಕೊಂಡ್ ಬಾರಮ್ಮ. ಅಮರ್ ಮನೇಲಿಲ್ಲ ಅನ್ನೋ ವಿಷಯ ಈಗ ಎಲ್ಲಾರ್ಗೂ ಗೊತ್ತಾಗ್ಬಿಡತ್ತೆ. ಈಗ ಏನಾಗತ್ತೋ ಏನೋ. ಅಣ್ಣ 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 ಎಲ್ಲೂ ಕಾಣ್ತಿಲ್ವಲ್ಲ, ಎಲ್ಲಿ ಹೋದ ಇವನು? ಅಪ್ಪ, ಅಣ್ಣ 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 ಏನಾಯ್ತಮ್ಮ? ಅಣ್ಣ ಮನೇಲಿ ಇಲ್ಲ ಅಪ್ಪ. ಏನಿದು? ಎಲ್ಲಿ ಹೋದ ಅವನು? ಗೊತ್ತಿಲ್ಲ ಅಪ್ಪ, ಯಾರಿಗೂ ಹೇಳ್ದೆ ಎಲ್ಗೋ ಹೋಗಿದ್ದಾನೆ. ಇವನ್ ಯಾಕೆ ಹೀಗೆ ಆಡ್ತಿದ್ದಾನೆ? ಫಸ್ಟ್ ನೈಟ್ ಮುಹೂರ್ತ ಇದೆ ಅಂತ ಗೊತ್ತಿದ್ರು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋದ? ನಿನ್ನೆ ಮದುವೆ ಮಂಟಪದಲ್ಲೂ ಹೀಗೆ ಮಾಡ್ದ. The number you're calling is currently switched ಛೇ, off. ಸ್ವಿಚ್ ಆಫ್ ಅಂತ ಬರ್ತಿದ್ಯಾ? ಹೌದು. ಹೇಳೋರ್ ಕೇಳೋರ್ ಯಾರೂ ಇಲ್ಲ ಅಂತಾನೆ ಹೀಗಾಡ್ತಿದ್ದಾನೆ ನಿನ್ ಮುದ್ದಿನ ಮಗ. ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅವನ್ಗೆ. ನೀವೊಂದ್ಸಲ ಹೊರಗೆ ಹೋಗಿ ನೋಡ್ಕೊಂಡ್ ಬನ್ನಿ. ಅವನೇನ್ ಚಿಕ್ಕ ಮಗು ನನ್ನ ಹುಡ್ಕೊಂಡ್ ಬರಕ್ಕೆ? ಫಸ್ಟ್ ನೈಟ್ ಇಂದ ತಪ್ಪಿಸ್ಕೊಳಕ್ಕೆ ಹೀಗ್ ಮಾಡ್ತಿದ್ದಾನೋ ಏನೋ. ಏನ್ ಹಾಗ್ ಮಾತಾಡ್ತಿದ್ದೀರಾ? ಇನ್ನೇನೆ ಮತ್ತೆ, ಪ್ರಿಯಾನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು ನಿಮ್ಮಣ್ಣನೇ. ಮದ್ವೆ ಟೈಮಲ್ಲಿ ಎಲ್ಲೋ ಹೋಗಿ ನಮ್ಗೆಲ್ಲ ಟೆನ್ಷನ್ ಕೊಟ್ಟಿದ್ದು ನಿಮ್ಮಣ್ಣನೇ. ಇಂಥ ಟೈಮಲ್ಲಿ ಇರ್ದಿರಾ ಮಾಯ ಆಗಿರೋದು ನಿಮ್ಮಣ್ಣನೇ. ಅವನಿಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಒಬ್ಬರ ಮೇಲೆ ನಮಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಆ ವ್ಯಕ್ತಿ ನಮ್ಮಿಂದ ದೂರ ಹೋದಾಗಲೇ ಗೊತ್ತಾಗೋದು. ಒಂದೇ ದಿನಕ್ಕೆ ನಿನ್ನಿಂದ ದೂರ ಇರೋದು ಎಷ್ಟು ಕಷ್ಟ ಅನ್ನೋದು ಈಗ ಗೊತ್ತಾಯ್ತು. ನಮ್ಮ ಮದುವೆ ಆದಮೇಲೆ ಇದೇ ಮೊದಲನೇ ಸಲ ಇಷ್ಟೊತ್ತು ನಿನ್ನನ್ನು ನೋಡದೇ ಇರೋದು. ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಹೋದಾಗಿಂದ ರಾಧಿಕಾ ಒಂದು ಕಾಲ್ ಕೂಡ ಮಾಡಿಲ್ಲ. ಬ್ಯುಸಿಯಾಗಿದ್ದಾಳೆ ಅನ್ಸುತ್ತೆ. ನಾನೇ ಒಂದ್ಸಲ ಕಾಲ್ ಮಾಡಿ ಮಾತಾಡ್ತೀನಿ. ಈ ಟೈಮಲ್ಲಿ ಫೋನ್ ರಿಸೀವ್ ಮಾಡಿದ್ರೆ ಅಮರ್ ಮನೇಲಿಲ್ಲ ಅನ್ನೋ ವಿಷಯ ಕೈಲಾಶ್ ಅವ್ರಿಗೆ ಹೇಳ್ಬೇಕಾಗತ್ತೆ. ರಿಸೀವ್ ಮಾಡದೇ ಇರೋದೇ ಒಳ್ಳೇದು. ರಾಧಿಕಾ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಕೆಲ್ಸದ ಬಿಸಿಲಿ ಫೋನ್ ರಿಂಗ್ ಆಗಿದ್ದು ಕೇಳಿಸಿಲ್ಲ ಅನ್ಸುತ್ತೆ. ಮತ್ತೆ ಮಾಡ್ತೀನಿ. ಇವ್ರು ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾರೆ? ಒಂದ್ ವೇಳೆ ನಾನು ರಿಸೀವ್ ಮಾಡಲಿಲ್ಲ ಅಂದ್ರೆ ಇವರು ಪ್ರಿಯಾಂಕ್ ಕಾಲ್ ಮಾಡ್ಬೋದು. ಹಲೋ. ಏನ್ ಮಾಡ್ತಿದ್ಯಾ ರಾಧಿಕಾ? ಹೋದಾಗಿಂದ ಒಂದು ಕಾಲ್ ಕೂಡ ಮಾಡಿಲ್ಲ. ಅದು ಏನಿಲ್ಲ ರೀ, ಕೆಲ್ಸದಲ್ಲಿ ಬ್ಯುಸಿ ಇದ್ದೆ, ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಏನೋ ಟೆನ್ಷನಲ್ಲಿ ಇರೋ ಹಾಗಿದೆ. ಏನಾಯ್ತು ರಾಧಿಕಾ? ಹಾಗೇನೂ ಇಲ್ಲ ರೀ, ಅದು ಪ್ರಿಯನ್ನ ರೆಡಿ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಓ ಹೌದಾ, ಸರಿ ರಾಧಿಕಾ, ಆಮೇಲೆ ಮಾಡ್ತೀನಿ. ಟೇಕ್ ಕೇರ್. ಹಾಂ ಸರಿ ರೀ.
ಒಳ್ಳೆ ಮುಹೂರ್ತ ಹೋಗಕ್ ಮುಂಚೆ ಸೊಸೆನ ರೂಮ್ ಕಳಿಸಿ. ಅಮರ್ ಬಂದ್ಮೇಲೆ ಅವನೇ ಹೋಗ್ತಾನೆ. ಅದೇ ಕರೆಕ್ಟ್. ಹಾ, ನಡೀರಿ. ಏ ತುಂಟಿ, ನೀನ್ ಮುಡ್ಕೊಂಡಿರೋ ಹೂವನೇ ಚೆನ್ನಾಗಿದೆ. ಇದನ್ ಬಿಡು, ಮುಹೂರ್ತ ಮೀರು ಹೋಗ್ತಿದೆ, ನಡಿ. ನನ್ ಬಂಗಾರಿ. ಯಾಕಜ್ಜಿ ಹಾಕ್ ತಳ್ಳಿದ್ರಿ? ಫಸ್ಟ್ ನೈಟ್ ಅಂತ ನಾಚಿಕೆ ಪಡ್ತಿದ್ಯಲ್ಲ. ನಂಗೇನ್ ಸಂಕೋಚ ಇಲ್ಲ, ನಂಗೆಲ್ಲ ಗೊತ್ತಿದೆ. ನೀವಿನ್ ಹೊರಡಿ. ಹಾ, ಅಬ್ಬಾ, ನಿನ್ ತಂಗಿಯೇನಮ್ಮ ಹೀಗಾಡ್ತಿದ್ದಾಳೆ? ಅದೇ ನಮ್ ಕಾಲದಲ್ಲಾದ್ರೆ ಅಯ್ಯಯ್ಯಪ್ಪ, ನಾವೆಷ್ಟು ನಾಚ್ಕೋತಿದ್ವಿ ಗೊತ್ತಾ? ಎಷ್ಟೊಂದ್ ಜನ ಮುತ್ತೈದರೆಲ್ಲ ನಮ್ಮನ್ನ ಹೀಗೆ ತಳ್ತಾ ಇದ್ರು. ಏನ್ ಮಾಡಕ್ಕಾಗತ್ತೆ, ಕಲಿಗಾಲ. ಚೆನ್ನಾಗೇ ಇದೆ. ಮಾತನಾಡಿ ಮಾಯವಾದೆ, ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು, ನನ್ನ ಪ್ರೀತಿಸು. ಮಾತನಾಡಿ ಮಾಯವಾದೆ, ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು, ಚಿನ್ನ ನನ್ನ ಪ್ರೀತಿಸು. ಬಿಡಿ ನನ್ನ. ಇದೆಲ್ಲ ನನ್ ಭ್ರಮೇನಾ? ಈ ದೇವದಾಸ್ ಎಲ್ಲಿ? ಇನ್ನೂ ಬಂದಿಲ್ಲ. ಅಬ್ಬಾ, ಅಯ್ಯೋ ಈ ಹಸುವು. ಸೂಪರ್.
ಆಹಾ ಹಾಲು ಲಾಡು ಜಾಂಗೀರ್ ಬಾಳೆಹಣ್ಣು ಹಾಲು ಕಾಂಬಿನೇಷನ್ ಸೂಪರ್. ಆಹಾ ಈಗ ಮಲ್ಗಿದ್ರೆ ಬರುತ್ತೆ ನಿದ್ದೆ ಸಾಮಿರಂಗ. ಆಹಾ ಪ್ರಿಯಾ ಆರಾಮಾಗಿ ಮಲ್ಕೊಳೆ, ನಿನ್ನಿಷ್ಟ, ಬೆಡ್ಡೆಲ್ಲ ನಿಂದೆ. ನಿನ್ ತಂಗಿ ಜೀವನ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹಾಗೇ ನಿದ್ದೆಗೆ ಜಾರ್ಬಿಟ್ಯಾ ರಾಧಿಕಾ? ಇನ್ನು ಮುಂದೆ ನಾನು ಕೊಡೋ ಟೆನ್ಷನ್ಸ್ಗೆ ನೀನು ಅದೆಷ್ಟೋ ರಾತ್ರಿಗಳು ನಿದ್ದೆ ಇಲ್ದಿರ ಕಳೀತ್ಯಾ. ಅವಳನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಮೊದಲನೇ ರಾತ್ರಿನೇ ಅರ್ಥ ಆಗಿ ತನ್ನ ಜೀವನ ಹೀಗೆ ಬಲಿಯಾಯ್ತಲ್ಲ ಅನ್ನೋ ದುಃಖದಲ್ಲಿ ಹತ್ತು ಹತ್ತು ಕಣ್ಣು ಕೆಂಪಾಗಿ ಮನ್ಸೆಲ್ಲ ಭಾರ ಆಗಿ ಮಂಡಿ ಮೇಲೆ ತಲೆ ಇಟ್ಕೊಂಡು ಪಾಪ ಕೂತಿರ್ತಾಳೆ ಪ್ರಿಯಾ. ಹಾಸಿ ನೋಡಕ್ ಕಾಯ್ತಾ ಇದ್ದೀನಿ.